ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್. ಇವತ್ತು ಆಪರೇಷನ್ ಸಿಂಧೂರ್ ನಡೀತು. ಪಹಲ್ಗಾಮ್ನಲ್ಲಿ ಏನು 27 ಜನರನ್ನು ನಿರ್ದಯವಾಗಿ ಉಗ್ರವಾದಿಗಳು ಕೊಂದು ಹಾಕಿದ್ರು ಪ್ರವಾಸಿಗರನ್ನು. ಅದಕ್ಕೆ ಪ್ರತೀಕಾರದ ದಾಳಿಯಾಗಿ ಇವತ್ತು ಪಾಕಿಸ್ತಾನದ ಒಳಗೆ 100 ಕಿಲೋಮೀಟರ್ಗಳ ಒಳಗೆವರೆಗೂ ನಮ್ಮ ಬಾಂಬುಗಳು, ಕ್ಷಿಪಣಿಗಳು ಹೋಗಿ ದಾಳಿಯನ್ನು ನಡೆಸ್ತು. ಸುಮಾರು 9 ಕಡೆ, 4 ಕಡೆ ಪಾಕಿಸ್ತಾನದ ನೆಲದ ಮೇಲೆ, 5 ಕಡೆ POKಯಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿರುವಂತಹ ಉಗ್ರರ ತಾಣಗಳು, ಟ್ರೈನಿಂಗ್ ಸೆಂಟರ್ಗಳು, ಅವರು ಅಡಗಿರುವಂತಹ ತಾಣಗಳ ಮೇಲೆ ದಾಳಿಯಾಯಿತು. ಇಷ್ಟೆಲ್ಲ ಆಗಿದರೂ ಸಹ POK ಮೇಲೆ ದಾಳಿ ಆಗೋದು ಒಂದು ಮಟ್ಟಕ್ಕೆ ಅವರಿಗೆ ಪಾಕಿಸ್ತಾನಕ್ಕೆ ಸಹಿಸ್ಕೊಳ್ಬೋದು. ಆದರೆ ಪಾಕಿಸ್ತಾನದ ಮೇನ್ಲ್ಯಾಂಡ್, ಅವರ ಪಂಜಾಬ್ ಪ್ರಾವಿನ್ಸ್ನಲ್ಲಿರುವಂತಹ ಕೆಲವು ಪ್ರದೇಶಗಳ ಮೇಲೂ ಸಹ ದಾಳಿ ಆಯ್ತಲ್ಲ, ಅದನ್ನು ನೋಡಿಯೂ ಸಹ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಷನ್ಗೆ ಇಳಿದಿಲ್ಲ. ಕೇವಲ ಲೈನ್ ಆಫ್ ಕಂಟ್ರೋಲ್ ಏನಿದೆ ಆ ಗಡಿ ಪ್ರದೇಶ, ಅಲ್ಲಿ ಮಾತ್ರ ಫೈರಿಂಗ್ ಮಾಡ್ತಾ ಇದೆ, ಶೆಲ್ಲಿಂಗ್ ಮಾಡ್ತಾ ಇದೆ. ಅದರಲ್ಲಿ ಭಾರತದ ಪ್ರಜೆಗಳಿಗೆ ಒಂದಷ್ಟು ನಷ್ಟ ಆಗಿದೆ, ಜೀವಹಾನಿ ಸಹ ಆಗಿದೆ. ಆದರೆ ಅದನ್ನು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಪ್ರತಿದಾಳಿಯನ್ನು ನಡೆಸಬಹುದು ಅಂತ ಏನು ಯೋಚನೆ ಇತ್ತು, ಅದರ ಕಡೆಗೆ ಪಾಕಿಸ್ತಾನ ಹೋಗ್ತಿಲ್ಲ. ಅದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಅದರಲ್ಲೂ ವಿಶೇಷವಾಗಿ 9ನೇ ತಾರೀಕುವರೆಗಂತೂ ಅವರನ್ನು ನೀವು ಹೇಗೆ ಹೊಡೆದ್ರು, ಹಿಟ್ಟಾಡಿಸ್ಕೊಂಡು ಹೊಡೀರಿ, ಬಗ್ಗಿಸ್ಕೊಂಡು ಹೊಡೀರಿ, ಏನು ಬೇಕಾದ್ರೂ ಮಾಡಿ, ಅವರು ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಷನ್ ಮಾಡೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮಾಡೋದಿಲ್ಲ. 9ನೇ ತಾರೀಕಿನ ನಂತರ ಮಾಡ್ತಾರೆ ಅಂದರೆ ಪ್ರಯತ್ನ ಮಾಡಬಹುದೇನೋ, ಆದರೆ ಸಫಲ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾರತದ ಆರ್ಮಿ ಪಾಕಿಸ್ತಾನದ ಆರ್ಮಿಗಿಂತ ಬಹಳ ಶಕ್ತಿಯುತವಾಗಿದೆ, ತುಂಬ ಅಡ್ವಾನ್ಸ್ಡ್ ಆಗಿದೆ. ಮತ್ತು ಇಲ್ಲಿರುವಂತಹ ಸೈನ್ಯದ ಸಂಖ್ಯೆ ಅದಕ್ಕಿಂತಲೂ ಸಹ 3 ಪಟ್ಟು ಜಾಸ್ತಿ ಇದೆ. ಹಾಗಾಗಿ ಪಾಕಿಸ್ತಾನ ಬಾಲ ಬಿಚ್ಚೋದಕ್ಕೆ ಆಗೋದಿಲ್ಲ. ಆದರೆ ಪ್ರಯತ್ನ ಸಹ ಮೇ 9ನೇ ತಾರೀಕುವರೆಗೂ ಮಾಡಲ್ಲ. ಯಾಕೆ? ಅದರ ಹಿಂದೆ ಒಂದು ಕಥೆ ಇದೆ, ಒಂದು ರಹಸ್ಯ ಇದೆ. ಏನಂದರೆ, ಪಾಕಿಸ್ತಾನ ನಿಮಗೆ ಗೊತ್ತಿರೋ ಹಾಗೆ ದಿವಾಳಿ ಎದ್ದೋಗಿರುವಂತಹ ದೇಶ. ಈಗ ಕಟೋರಿ ಹಿಡ್ಕೊಂಡು, ಅಂದರೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಎಲ್ಲ ದೇಶಗಳ ಹತ್ರ, ಶ್ರೀಮಂತ ರಾಷ್ಟ್ರಗಳ ಹತ್ರ ಹೋಗೋದು, ಅಮೇರಿಕ ಹತ್ರ ಹೋಗೋದು, ಯುರೋಪಿಯನ್ ಯೂನಿಯನ್ ಹತ್ರ ಹೋಗೋದು, ಅರಬ್ ರಾಷ್ಟ್ರಗಳ ಬಳಿ ಹೋಗೋದು, ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗೋದು, IMF ಹತ್ರ ಹೋಗೋದು, ನಮಗೆ ಭಿಕ್ಷೆ ಹಾಕಿ ಅಂತ ಕೇಳ್ಕೊಳ್ಳೋದು. ಅದೇ ರೀತಿ IMF ಹತ್ರ ಒಂದು ಅಪ್ಲಿಕೇಶನ್ 6 ತಿಂಗಳ ಹಿಂದೆನೇ ಹಾಕಿದ್ರು. ನಮಗೆ ಒಂದಷ್ಟು ಬಿಲಿಯನ್ ಗಟ್ಟಲೆ ಡಾಲರನ್ನು ಸಾಲ ಕೊಡಿ, ನಮ್ಮ ಕೈಲಿ ಆಗ್ತಿಲ್ಲ, ನಮ್ಮ ದೇಶ ಕುಸಿದು ಹೋಗ್ತಾ ಇದೆ, ಆರ್ಥಿಕವಾಗಿ ನಿರ್ನಾಮ ಆಗುತ್ತೆ, ಕೋಟ್ಯಂತರ ಜನ ಹೊಟ್ಟೆಗೆ ಅನ್ನ ಇಲ್ಲದೆ ಸತ್ತು ಹೋಗ್ಬಿಡ್ತಾರೆ, ನಮಗೆ ಸಹಾಯ ಮಾಡಿ, ನಮ್ಮನ್ನು ಬದುಕಿಸಿ ಅಂತ ಅಲ್ಲೊಂದು ಅರ್ಜಿ ಕೊಟ್ಟಿದ್ರು. ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ IMF ಸಾಕಷ್ಟು ಷರತ್ತುಗಳನ್ನು ಹಾಕಿ, ಸರಿ ನಿಮಗೆ ಒಂದಷ್ಟು ಕೊಡ್ತೀವಿ, ಎಷ್ಟು $7 ಬಿಲಿಯನ್ ಕೊಡ್ತೀವಿ ಸಾಲದ ರೂಪದಲ್ಲಿ, ಅದನ್ನಿಟ್ಕೊಂಡು ನೀವು ಎಕಾನಮಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಚೇತರಿಸ್ಕೊಳ್ಳಿ ಅಂತ ಹೇಳ್ತು. ಅದರ ಜೊತೆಗೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕ್ತು. ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ಮಿಲಿಟರಿ ಪರ್ಪಸ್ಗೆ ಬಳಸಬಾರ್ದು. ಉಗ್ರವಾದದ ಬಗ್ಗೆ, ಅದರ ಪೋಷಣೆಯ ಬಗ್ಗೆ, ಅದನ್ನು ಸಾಕ್ತಾ ಇರೋದು, ಟ್ರೈನಿಂಗ್ ಕೊಡ್ತಿರೋದ್ರ ಬಗ್ಗೆ ಯಾವ ದೂರುಗಳು ಬರಬಾರ್ದು, ಅಂತಹ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಳ್ಳಬಾರದು ಅನ್ನೋದು ಒಂದು. ಇನ್ನೊಂದು, ಭಾರತ ಸಹ ಅದಕ್ಕೆ ಅಬ್ಜೆಕ್ಷನ್ ಹಾಕಿತ್ತು. ಪಾಕಿಸ್ತಾನ ಒಂದು ಟೆರರ್ ಸ್ಟೇಟ್, ಅದಕ್ಕೆ ನೀವು ದುಡ್ಡು ಕೊಡ್ತಾ ಇದ್ದೀರಿ, ಅದು ಭಾರತದ ವಿರುದ್ಧ ಒಂದು ಮಿಲಿಟರಿ ಆ್ಯಕ್ಷನ್ಗೋ ಅಥವಾ ಭಯೋತ್ಪಾದನೆ ಆ್ಯಕ್ಷನ್ಗೋ ಅದನ್ನು ಬಳಸ್ಕೊಳ್ಳುತ್ತೆ, ಕೊಡಬೇಡಿ ಅಂತ ಕೂಡ ಭಾರತ ಹೇಳಿತ್ತು. ಆದರೂ IMF ಚೈನಾದ ಒತ್ತಡಕ್ಕೂ ಅಮೇರಿಕದ ಒತ್ತಡಕ್ಕೂ ಗೊತ್ತಿಲ್ಲ, ಒಪ್ಕೊಂಡಿದೆ $7 ಮಿಲಿಯನ್ ಕೊಡ್ತೀನಿ ಅಂತ. ಅದನ್ನು ಕಂತಾಗಿ ಕೊಡ್ತೀವಿ, ಒಟ್ಟಿಗೆ ಕೊಡೋದಿಲ್ಲ. ಆರ್ಥಿಕತೆಯನ್ನು ನೀವು ಹಂತವಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಅದರ ಮೊದಲ ಕಂತು ಮೇ 9ನೇ ತಾರೀಕು $1.3 ಬಿಲಿಯನ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಈಗೇನಾದರೂ ಪಾಕಿಸ್ತಾನ ಯುದ್ಧದಂತಹ ಪ್ರಯತ್ನಗಳನ್ನು ಮಾಡೋದು ಅಥವಾ ಇನ್ನೇನೊಂದು ಸಾಹಸವನ್ನು ಮಾಡಿದ್ರೆ IMF ಆ ದುಡ್ಡನ್ನು ಕೊಡೋದು ನಿಲ್ಲಿಸ್ಬಿಡುತ್ತೆ. ಅದಕ್ಕೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಸೈಲೆಂಟ್ ಆಗಿರೋದು. ತನ್ನ ಆರ್ಮಿಯನ್ನು ಸಹ ಹೆಚ್ಚಿಗೆ ನೀವು ಅಬ್ಬರಿಸಬೇಡಿ ಅಥವಾ ಏನು ಮಾಡೋಕ್ಕೆ ಹೋಗಬೇಡಿ, ಲೈನ್ ಆಫ್ ಕಂಟ್ರೋಲಲ್ಲಿ ಒಂದಷ್ಟು ಫೈರಿಂಗ್ ಮಾಡಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿಯಲ್ಲಿ. ಮೇ 9ರ ನಂತರ ಬೇಕಾದರೆ ನೋಡೋಣ ಅಂತ ಪಾಕಿಸ್ತಾನದ ಆರ್ಮಿಗೆ ಹೇಳ್ಕೊಂಡಿದೆ. ಆ ನಂತರವೂ ಸಹ ಅವ್ರ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಸೊ ಮೇ 9ರವರೆಗೆ ಅಟ್ಲೀಸ್ಟ್ ಪಾಕಿಸ್ತಾನ ಹೇಗೆ ಹೊಡೆದರೂ ಸಹ ಹೊಡೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು
ದೊಡ್ಡ ರೀಸನ್. ಆ ನಂತರವೂ ಸಹ ಉಳಿದಿರುವಂತಹ ಹಣ ಇದೆಯಲ್ಲ, $5.7 ಬಿಲಿಯನ್, ಅದನ್ನು ಬಿಡುಗಡೆ ಮಾಡಬೇಕು ಅಂದರೆ ಈ ರೀತಿ ಚಟುವಟಿಕೆಗಳಲ್ಲಿ ಪಾಕಿಸ್ತಾನ ತೊಡಗಿಸ್ಕೊಂಡ್ರೆ ಅದನ್ನು ಬರಲ್ಲ. ಹಾಗಾಗಿ ಮುಂದಕ್ಕೆ ಸಹ ಅದು ಏನು ಮಾಡೋದಿಲ್ಲ. ಹೆಚ್ಚಿಗೆ ನಾವು ರಿಟಾಲಿಯೇಟ್ ಮಾಡಿದಾಗ ಅಥವಾ ನಾವು ಬಾಂಬ್ ಹಾಕಿದಾಗ ಒಂದೆರಡು ದಿನ ಆ ಕಡೆಯಿಂದ ಫೈರಿಂಗ್ ಮಾಡುತ್ತೆ. ಯಾಕಂದರೆ ಅವರ ದೇಶದ ಪ್ರಜೆಗಳನ್ನು ಮೆಚ್ಚಿಸ್ಬೇಕಲ್ಲ, ಆ ಮೆಚ್ಚುಗೆಯಲ್ಲೇ ಅವರು ಬದುಕಬೇಕಲ್ಲ. ಹಾಗಾಗಿ ಏನೋ ಒಂದು ಪ್ರಯತ್ನ ಮಾಡುತ್ತೆ ಬಿಟ್ಟರೆ ಹೆಚ್ಚಿಗೆ ಏನು ಮಾಡಲ್ಲ. ಅದಕ್ಕೀಗ ದುಡ್ಡು ಬೇಕು, ಹಣ ಬೇಕು, ಕಾಸು ಬೇಕು ಅಷ್ಟೇ. ಹಾಗಾಗಿ ಮೇ 9ನೇ ತಾರೀಕಿನವರೆಗೆ ಪಾಕಿಸ್ತಾನ ಏನೂ ಮಾಡೋದಿಲ್ಲ. 9ನೇ ತಾರೀಕಿನ ನಂತರ ಸಹ ಸಣ್ಣ ಪುಟ್ಟದನ್ನು ಮಾಡಿಕೊಂಡು ಸಮಾಧಾನ ಮಾಡಿ ಅವರ ಪ್ರಜೆಗಳನ್ನು ಹಾಗೆಯೇ ಮುಚ್ಚಾಕ್ಬಿಡ್ತಾರೆ. ಇಷ್ಟೇ ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಏನು ಮಾಡಬಹುದು ಅನ್ನೋದಕ್ಕೆ ನಮಗೆ ದೊರೆತಿರುವಂತಹ ಮಾಹಿತಿ. ಇಂತಹ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.